ಬಂಗಾಳ ಕೊಲ್ಲಿಯಲ್ಲಿ ಫೆಂಗಲ್ ಆರ್ಭಟ, ಸೈಕ್ಲೋನ್ ಅಬ್ಬರಕ್ಕೆ ಮುಳುಗಿದ ಲಂಕೆ, ಭಾರೀ ಪ್ರವಾಹಕ್ಕೆ ಮಲೇಷಿಯಾ ಕೂಡ ತತ್ತರ. ಬಂಗಾಳ ಕೊಲ್ಲಿಯಲ್ಲಿ ಫೆಂಗಲ್ ಆರ್ಭಟ ಜೋರಾಗಿದೆ. ಸೈಕ್ಲೋನ್ ಅಬ್ಬರಕ್ಕೆ ರಾವಣನ ನಾಡು ಶ್ರೀಲಂಕಾ ತತ್ತರಿಸಿದ್ದು, ಭಾರೀ ಮಳೆ ಪ್ರವಾಹಕ್ಕೆ ಜನ ಬಳಲಿ ಬೆಂಡಾಗಿದ್ದಾರೆ. ಈಗ ಇದೇ ಚಂಡಮಾರುತ ಭಾರತದ ಕಡೆ ನುಗ್ಗುತ್ತಿದ್ದು, ಪ್ರವೇಶಕ್ಕೂ ಮುನ್ನವೇ ವಿನಾಶ ರೂಪ ತಳೆದಿದೆ. ತಮಿಳುನಾಡಿನಲ್ಲಿ ಭಾರೀ ಮಳೆ ಶುರುವಾಗಿದ್ದು, ಜನರು ಅತಂತ್ರರಾಗಿದ್ದಾರೆ. ಅತ್ತ ಮಲೇಷಿಯಾದಲ್ಲೂ ಕೂಡ ಭಾರೀ ಮಳೆಗೆ ಜನ ಅತಂತ್ರರಾಗಿದ್ದಾರೆ. 27 ವರ್ಷಗಳ ಬಳಿಕ ಗೋ ಲೋಕ್ ನದಿ ಅತ್ಯಂತ ಗರಿಷ್ಠ ಮಟ್ಟವನ್ನು ತಲುಪಿದ್ದು, ಜನಜೀವನವನ್ನ ಅಪೋಷಣ ತೆಗೆದುಕೊಳ್ಳುತ್ತಾ ಸಾಗಿದೆ. ಹೌದು, ಬಂಗಾಳ ಕೊಲ್ಲಿಯ ರೋಷಾಗ್ನಿ ಶ್ರೀಲಂಕಾ ಹಾಗೂ ಭಾರತದ ಪೂರ್ವ ಕರಾವಳಿಯನ್ನ ಸುಡುತ್ತಿದೆ. ಫೆಂಗಲ್ ಎಂಬ ಭಯಾನಕ ಚಂಡಮಾರುತ ಶ್ರೀಲಂಕಾದಲ್ಲಿ ತನ್ನ ವಿರಾಟ ರೂಪವನ್ನು ತೋರಿದ್ದು, ಧಾರಾಕಾರ ಮಳೆ 12 ಮಂದಿಯನ್ನ ಬಲಿ ಪಡೆದಿದೆ. ಸುಮಾರು 3,35,000ಕ್ಕೂ ಹೆಚ್ಚು ಜನ ನಿರಾಶ್ರಿತರಾಗಿದ್ದು, ಅವರ ಮನೆಗಳನ್ನೆಲ್ಲ ಫೆಂಗಲ್ ಸೈಕ್ಲೋನ್ ನುಂಗುತ್ತಾ ಸಾಗಿದೆ. ಶ್ರೀಲಂಕಾದ 25 ಜಿಲ್ಲೆಗಳ ಪೈಕಿ 23 ಜಿಲ್ಲೆಗಳು ಪ್ರವಾಹದಿಂದ ಎಫೆಕ್ಟ್ ಆಗಿದ್ದು, 99,876 ಕುಟುಂಬಗಳು ಅತಂತ್ರವಾಗಿವೆ. 95 ಮನೆಗಳು ಸಂಪೂರ್ಣವಾಗಿ ನೆಲಸಮವಾಗಿದ್ರೆ 1,708 ಮನೆಗಳಿಗೆ ಭಾಗಶಃ ಹಾನಿ ಉಂಟಾಗಿದೆ. ಕೊಚ್ಚಿ ಹೋದ ಟ್ರ್ಯಾಕ್ಟರ್, 6 ಮಕ್ಕಳು ಜಲ ಸಮಾಧಿ. ಶ್ರೀಲಂಕಾದ 3 ಪಡೆಗಳಿಂದ ರಕ್ಷಣಾ ಕಾರ್ಯ. ಪೂರ್ವ ಅಮರ ಜಿಲ್ಲೆಯಲ್ಲಿ ಶಾಲಾ ಮಕ್ಕಳನ್ನ ಸಾಗಿಸುತ್ತಿದ್ದ ಟ್ರ್ಯಾಕ್ಟರ್ ಪ್ರವಾಹದಲ್ಲಿ ಕೊಚ್ಚಿಕೊಂಡು ಹೋಗಿದೆ. ಟ್ರ್ಯಾಕ್ಟರ್ನಲ್ಲಿ 11 ಮಕ್ಕಳು, 2 ಪುರುಷರು ಇದ್ರು. ಅನಾಹುತ ನಡೆದ ಬೆನ್ನಲ್ಲೇ 5 ಮಕ್ಕಳನ್ನ ರಕ್ಷಣೆ ಮಾಡಲಾಗಿದೆ. ಉಳಿದ 6 ಮಕ್ಕಳು ಹಾಗೂ 2 ವ್ಯಕ್ತಿಗಳು ಕೊಚ್ಚಿಕೊಂಡು ಹೋಗಿದ್ದಾರೆ. 3 ಮಕ್ಕಳ ಮೃತದೇಹ ಸಿಕ್ಕಿದ್ದು, ಉಳಿದವರ ಪತ್ತೆಗೆ ಶೋಧ ಪ್ರಯತ್ನಗಳು ನಡೆಯುತ್ತಿವೆ. ರಕ್ಷಣಾ ಕಾರ್ಯಾಚರಣೆಗೆ ಶ್ರೀಲಂಕಾ ನೌಕಾಪಡೆ, ಸೇನೆ ಹಾಗೂ ವಾಯುಪಡೆಯನ್ನ ಬಳಸಿಕೊಂಡಿದ್ದು, ರಕ್ಷಣಾ ಕೆಲಸಗಳು ಭರದಿಂದ ಸಾಗಿವೆ. ಮೇನಿಂದಲೂ ಶ್ರೀಲಂಕಾದಲ್ಲಿ ಭಾರಿ ಮಳೆ ಆಗ್ತಾ ಇದ್ದು, ಜೂನ್ನಲ್ಲಿ 16 ಜನ ಸಾವನ್ನಪ್ಪಿದ್ರು. ದಕ್ಷಿಣ ಭಾರತಕ್ಕೆ ಎಂಟ್ರಿ ಕೊಟ್ಟ ಫೆಂಗಲ್, ತಮಿಳುನಾಡು ಆಂಧ್ರಕ್ಕೆ ರೆಡ್ ಅಲರ್ಟ್. ನೈಋತ್ಯ ಬಂಗಾಳ ಕೊಲ್ಲಿಯಲ್ಲಿನ ಹವಾಮಾನ ಫೆಂಗಲ್ ಅನ್ನ ಚಂಡಮಾರುತವನ್ನಾಗಿ ಬೆಳೆಸುವ ಸಾಧ್ಯತೆ ಇದ್ದು, ಭಾರತದ ಪೂರ್ವ ಕರಾವಳಿ ತತ್ತರಿಸುವ ಸಾಧ್ಯತೆ ಇದೆ. ಈಗಾಗಲೇ ಶ್ರೀಲಂಕಾದ ಕರಾವಳಿಯನ್ನ ದಾಟಿರುವ ಫೆಂಗಲ್ ದಕ್ಷಿಣ ತಮಿಳುನಾಡು ಕಡೆ ಸಾಗಿದೆ. ಶ್ರೀಲಂಕಾದಲ್ಲಿ ಟ್ರೈಲರ್ ತೋರಿಸಿರುವ ಫೆಂಗಲ್ ಸೈಕ್ಲೋನ್ ತಮಿಳುನಾಡಿನಲ್ಲಿ ವಿನಾಶಕ್ಕೆ ಕಾರಣವಾಗುವ ಸಾಧ್ಯತೆ ದಟ್ಟವಾಗಿದ್ದು, ತಮಿಳುನಾಡು ಹಾಗೂ ಆಂಧ್ರ ಪ್ರದೇಶ ರಾಜ್ಯಗಳಿಗೆ ಭಾರತೀಯ ಹವಾಮಾನ ಇಲಾಖೆ ಹೈ ಅಲರ್ಟ್ ನೀಡಿದೆ. ಈಗಾಗಲೇ ತಮಿಳುನಾಡಿನಲ್ಲಿ ಭಾರೀ ಮಳೆ ಶುರುವಾಗಿದ್ದು, ಬೆಂಗಳೂರಲ್ಲೂ ಮಳೆ ಬರುವ ಸಾಧ್ಯತೆ ದಟ್ಟವಾಗಿದೆ. ಮಲೇಷಿಯಾದಲ್ಲಿ ಗೋ ಲೋಕ್ ನದಿ ಆರ್ಭಟ, 1997ರ ಬಳಿಕ ಗರಿಷ್ಠ ಮಟ್ಟ ತಲುಪಿದ ಗೋಲೋಕ್. ಇದು ಶ್ರೀಲಂಕಾದ ಕಥೆಯಾದರೆ, ಅತ್ತ ಮಲೇಷಿಯಾದ ಕತೆ ಮತ್ತಷ್ಟು ಕರುಣಾಜನಕವಾಗಿದೆ. ಭಾರೀ ಮಳೆ ಹಿನ್ನೆಲೆ ಗುರುವಾರ ಗೋಲೋಕ್ ನದಿ ಅತ್ಯಂತ ಗರಿಷ್ಠ ಮಟ್ಟವನ್ನ ತಲುಪಿದೆ. ಇದರಿಂದ ಮಲೇಷಿಯಾದ 6 ರಾಜ್ಯಗಳ 24 ಜಿಲ್ಲೆಗಳ ಜನಜೀವನ ಅಸ್ತವ್ಯಸ್ತವಾಗಿದೆ. ಇಲ್ಲಿಯವರೆಗೂ ಸುಮಾರು 15,000 ಕುಟುಂಬಗಳ 50,000ಕ್ಕೂ ಹೆಚ್ಚು ಜನರನ್ನ ಸ್ಥಳಾಂತರಿಸಲಾಗಿದ್ದು, 322 ತಾತ್ಕಾಲಿಕ ಆಶ್ರಯ ಕೇಂದ್ರಗಳನ್ನು ತೆರೆಯಲಾಗಿದೆ. ಥೈಲ್ಯಾಂಡ್ ಹಾಗೂ ಮಲೇಷಿಯಾ ಗಡಿ ಹಂಚಿಕೊಂಡಿರುವ ಗೋಲೋಕ್ ನದಿ 1997ರ ಬಳಿಕ ಗರಿಷ್ಠ ಮಟ್ಟವನ್ನು ತಲುಪಿದೆ. ಇದರಿಂದ ಭಾರೀ ಪ್ರವಾಹ ಸೃಷ್ಟಿಯಾಗಿದೆ. ಮಲೇಷಿಯಾ ಹವಾಮಾನ ಇಲಾಖೆ ರೆಡ್ ಅಲರ್ಟ್ ಅನ್ನು ನೀಡಿದ್ದು, ಶುಕ್ರವಾರ ಕೆಲಂಟನ್, ಪಹಾಂಗ್, ಟೆರಂಗನ್ ರಾಜ್ಯಗಳಲ್ಲಿ ಭಾರಿ ಮಳೆಯಾಗಲಿದೆ ಅಂತ ಮುನ್ಸೂಚನೆ ನೀಡಿದೆ. ಪ್ರವಾಹ ಹಿನ್ನೆಲೆ ಮುನ್ನೆಚ್ಚರಿಕೆ ಕ್ರಮವಾಗಿ 17 ಸಬ್ ಸ್ಟೇಷನ್ಗಳಲ್ಲಿ ವಿದ್ಯುತ್ ಅನ್ನು ಸ್ಥಗಿತಗೊಳಿಸಲಾಗಿದ್ದು, ಬಹುತೇಕ ಮಲೇಷಿಯಾ ಕತ್ತಲಲ್ಲಿ ಮುಳುಗಿದೆ. ಅದಲ್ಲದೆ ಕೆಲಾಂಟನ್ನ ರೌಂಟೌ ಪಂಜಾಂಗ್ನಲ್ಲಿ ಪ್ರವಾಹದ ನೀರು 40 ವರ್ಷಗಳಲ್ಲಿ ಅತ್ಯಧಿಕ ಮಟ್ಟವನ್ನು ತಲುಪಲಿದ್ದು, ಕೆಲ ಆಶ್ರಯ ಕೇಂದ್ರಗಳು ಕೂಡ ಮುಳುಗಿವೆ. 2014ರಲ್ಲಿ ಉಂಟಾದ ಪ್ರವಾಹಕ್ಕಿಂತಲೂ ಅತಿ ದೊಡ್ಡ ಪ್ರವಾಹ ಎನ್ನಲಾಗುತ್ತಿದ್ದು, ಮಲೇಷಿಯಾ ಜನ ಭಾರಿ ಸಮಸ್ಯೆಗೆ ಸಿಲುಕಿದ್ದಾರೆ. ಒಟ್ಟಿನಲ್ಲಿ ಶ್ರೀಲಂಕಾ ಹಾಗೂ ಮಲೇಷಿಯಾದಲ್ಲಿ ಭಾರೀ ಪ್ರವಾಹ ಉಂಟಾಗಿದ್ದು, ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಶ್ರೀಲಂಕಾದಲ್ಲಿ ವಿನಾಶಕ್ಕೆ ಕಾರಣವಾಗಿರುವ ಫೆಂಗಲ್ ಚಂಡಮಾರುತ ಭಾರತಕ್ಕೆ ಎಂಟ್ರಿ ಕೊಟ್ಟಿದ್ದು, ಭಾರತದಲ್ಲಿ ಏನೆಲ್ಲ ಮಾಡಲಿದೆ ಎಂಬ ಆತಂಕ ಶುರುವಾಗಿದೆ.